ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳ್ಳಿ ಲೈಫ್ ಕೊಟ್ಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹಿಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಜ್ಯುವೆಲ್ಲರಿ ಏನು ಬಿಚ್ಚಾಕಿಲ್ಲ, ಹಾಗೇನೆ ಬಂದಿದ್ದೀನಿ. ಇನ್ನು ಗಂಗಮ್ಮ ಶಾಸ್ತ್ರಗೆಲ್ಲ ಹುಡುಗಿನ ರೆಡಿ ಮಾಡ್ತಾ ಇದ್ದಾರೆ. ಸ್ನಾನ ಎಲ್ಲ ಮಾಡಿಸಿ ಕಂಕಣ ಎಲ್ಲ ಬಿಚ್ಚಿ ಇನ್ನು ನೋಡ್ತಾ ಇರ್ಬೋದು. ನಾನು ಕೂಡ ಜ್ಯುವೆಲ್ಲರಿ ಏನು ಬಿಚ್ಚಾಕಿಲ್ಲ, ಹಾಗೇನೆ ಬಂದಿದ್ದೀನಿ. ಇನ್ನು ತಲೆ ಏನು ಬಾಚ್ಕೊಂಡು ಬಂದಿಲ್ಲ. ಬೆಳಿಗ್ಗೆ ಆ ಥರ ಇತ್ತು, ಅದೇನೆ. ಇನ್ನು ಕಾಟನ್ ಸೀರೆ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬ್ಲೌಸ್ ಏನು ಸ್ಟಿಚ್ ಮಾಡಿಸಿರ್ಲಿಲ್ಲ, ಹಂಗಾಗಿ ವೆಲ್ವೆಟ್ ಬ್ಲೌಸು ಬೇರೆ ಸ್ಯಾರಿದು ಹಾಕ್ಕೊಂಡಿದ್ದೀನಿ. ಇನ್ನು ಮನೆ ಹಿಂದ್ಗಡೆನೆ ಒಂದು ನಲ್ಲಿ ನೀರು ಬರುತ್ತೆ, ಅಲ್ಲೇನೆ ಗಂಗಮ್ಮ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿ ಇಲ್ಲೇನೆ ಗಂಗಮ್ಮ ಶಾಸ್ತ್ರನೆಲ್ಲ ಮಾಡೋ ಅಂಥದ್ದು. ಈ ಮನೆ ಬಂದ್ಬಿಟ್ಟು ನಮ್ಮ ಭಾವ ಇದ್ದಾರಲ್ಲ, ಅವ್ರ ಮಗಳು ಮನೆ. ಅಂದರೆ ನಮಗೆ ಮಗಳಾಗಬೇಕು ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅಣ್ಣನ ಮಗಳು ಮನೆ ಇದೇನೆ. ಈ ವಿಡಿಯೋಗಳಲ್ಲಿ ಯಾವತ್ತೂ ತೋರಿಸಿಲ್ಲ ಇದೇ ಮನೆ ಅಂತ. ಇವತ್ತು ನೋಡ್ಕೊಂಡ್ಬಿಟ್ವಿ. ಅಂದರೆ ನಮ್ಮ ಮಗಳು ಮನೆ ಇವತ್ತು ಹಿಂಗೆ ಅವ್ರ ಮನೆಗೂ ಕೂಡ ಬರೋ ಹಾಗಾಯಿತು. ಇನ್ನು ಮದುವೆ ಮನೆ ಈ ಮನೆ ಮುಂದ್ಗಡೆನೇ ಅಲ್ವಾ, ಹಾಗಾಗಿ ಆಗಲೇ ಬಂದ ತಕ್ಷಣವೇ ಹೋಗಿ ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದೀವಿ ಅಂತ. ಇನ್ನು ಮೊದಲಿಂಗಿತಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ. ಇವಾಗ ಹಾಕ್ಕೊಂಡಿರೋಂಥ ಸ್ಯಾರಿ ಬಂದ್ಬಿಟ್ಟು ಇವರ ಮದುವೆ ಸ್ಯಾರಿ, ಅಂದರೆ ಗಂಡಿನ ಕಡೆಯವರು ಕೊಡಿಸ್ತಾರಲ್ಲ ಆ ಸ್ಯಾರಿ. ಇನ್ನು ಕಳಸ ಎಲ್ಲ ಸ್ಥಾಪನೆ ಮಾಡಿರ್ತಾರಲ್ಲ, ಆ ಕಳಸ ಸ್ಥಾಪನೆ ಮಾಡಿರೋಂಥ ನೀರನ್ನ ಅವಾಗಲೇ ಹುಡುಗ ಹುಡುಗಿ ಸ್ನಾನ ಮಾಡ್ತಾರಲ್ಲ, ಆವಾಗಲೇ ಅವರು ಮೈ ಮೇಲೆ ಹಾಕಿರ್ತಾರೆ. ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡೋ ಅಂಥದ್ದು. ಹಾಗಾಗಿ ಸ್ವಲ್ಪ ಪೀತಾಂಬರಿ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ತೊಳೆದು ಇಡ್ತಾ ಇದ್ದಾರೆ. ಸುಮ್ಮನೆ ತೊಳಿತಾರೆ, ಹೋದ್ಮೇಲೆ ಮನೆಗೆಲ್ಲ ಕ್ಲೀನಾಗಿ ತೊಳ್ಕೊತಾರೆ. ಇನ್ನು ನೋಡ್ತಾ ಇರ್ಬೋದು, ಈ ರೀತಿ ಅಕ್ಕಾರಾಗಬೇಕು ಇವರು. ಈ ಕಡೆ ಕೂತಿರೋರು ಬಂದ್ಬಿಟ್ಟು ಚಿಕ್ಕಪ್ಪನ ಹೆಂಡತಿ, ಅಂದರೆ ಚಿಕ್ಕಮ್ಮ ಆಗಬೇಕು. ಇವಾಗ ಎಲ್ಲನೂ ಎಲೆ ಅಡಿಕೆ ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಇನ್ನು ಮನೆಯಲ್ಲೇ ಕಂಕಣ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಬಂದಿದ್ದಾಳೆ. ಸೀಗಳಿ, ಟಮಟ, ಪೂಜೆ ವಸ್ತುಗಳನ್ನ ಎಲ್ಲನೂ. ಇನ್ನು ನೋಡ್ತಾ ಇರ್ಬೋದು, ಆವಾಗಲೇ ನಾನು ಹೇಳ್ದಂಗೆ ಎಷ್ಟು ಜನ ಸೇರಿದ್ದೀವಿ ಅಂತ ಈಗ ತೋರಿಸ್ತೀನಿ ನಿಮ್ಮ ಜೊತೆ. ನೋಡಿದ್ರಿ ಅಂತ ಅಂದ್ಕೊಂಡೆ. ಇನ್ನು ನೋಡ್ತಾ ಇರ್ಬೋದು, ಹಾಲು ತುಪ್ಪನ ನಮ್ಮ ಕಡೆ ಕುಡ್ದಲ್ಲೇ ಹಾಕ್ಕೊಂಡು ಬಂದಿರ್ತಾರೆ. ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅತ್ತೆನೇ ಇವರು, ಬೇರೆ ಅಲ್ಲ, ನಮ್ಮ ತೋಟದಲ್ಲೇ ಇರೋಂಥವ್ರು. ಹಿಂದಿನ ಲಾಗ್ಗಳಲ್ಲೆಲ್ಲ ನೋಡಿರ್ತೀರ. ಇನ್ನು ನೈಟಿ ಹಾಕ್ಕೊಂಡು ನಿಂತಿದ್ದಾರಲ್ಲ, ಅವರೇ ನಮ್ಮ ಮಾವನ ಮಗಳು. ಇನ್ನು ಆಷಾಢ ಎಲ್ಲಿದೆಯೋ ಗೊತ್ತಿಲ್ಲ, ಆಷಾಢದ ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತಾ ಇದೆ. ನಿಂತ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಆಗ್ದೇನೆ. ಇನ್ನು ಈ ವಿಡಿಯೋ ಸ್ವಲ್ಪ ಲೇಟಾಗೇ ಬರುತ್ತೆ, ಒಂದು 20 ದಿನ ಹಂಗೆ. ದಯವಿಟ್ಟು ಕ್ಷಮೆ ಇರಲಿ, ಅಪ್ಲೋಡ್ ಮಾಡೋವಂಥದ್ದು ಸ್ವಲ್ಪ ತಡ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ಬೆಣಪ್ಪನ ಮಾಡಿಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ಸೀಗಳಿ ಎಲ್ಲ ಜೋಡಿಸ್ತಾ ಇದ್ದಾರೆ. ನಮ್ಮ ಅಮ್ಮ ಆಗಬೇಕು, ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ದೊಡ್ಡಪ್ಪನ ಮಗಳು. ಇನ್ನು ನನ್ನ ಕೂಡ ಕರೆದ್ರು, ಬಾ ಇಲ್ಲಿ ಸ್ವಲ್ಪ ಚೊಂಬಿಗೆ ಜಾಕೆಟ್ ಬಟ್ಟೆನ ಕಟ್ಟಿ ನೀಟಾಗಿ ಉಡಿಸು ಅಂತ ಹೇಳ್ಬಿಟ್ಟು, ಹಂಗಾಗಿ ನಾನು ಕೂಡ ಅವ್ರ ಜೊತೆ ಹೋಗಿದ್ದೀನಿ. ಬ್ಲೌಸ್ ಪೀಸ್ ಇಡೋಕ್ಕೂ ಮುಂಚೆನೇ ಎಲೆ ಇಟ್ಬಿಟ್ಟು ಅದಾದ ನಂತರ ಕಾಯಿ ಇಡಬೇಕಲ್ವ, ವಿಳೆದೆಲೆ ಇಟ್ಟು, ಹಂಗಾಗಿ ವಿಳೆದೆಲೆ ಇಡ್ತಾ ಇದ್ದೀವಿ. ನಾವೊಂದು 5 ವಿಳೆದೆಲೆ ಇಡ್ತಾ ಇದ್ದೀನಿ ಇವಾಗ. ಇನ್ನು ಗ್ರೀನ್ ಕಲರ್ ಬ್ಲೌಸ್ ಪೀಸು ನೋಡ್ತಾ ಇರ್ಬೋದು. ಇನ್ನು ಹೆಣ್ಮಕ್ಳಿಗೆಲ್ಲ ಅರಶಿನ ಕುಂಕುಮ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಇವಕ್ಕೆ ಅರಶಿನ ಕುಂಕುಮ ಇಟ್ಟು ಕಂಕಣ ಎಲ್ಲ ಕಟ್ಟಿ ಅದಾದ ನಂತರ ಕೊಡೋಣಂತೆ ಅಂತ ಹೇಳಿದೆ. ಅಥವಾ ನಮ್ಮ ಕುಂತಿದಾರಲ್ಲ ಆ ಆಂಟಿನೇ ಅರಶಿನ ಕುಂಕುಮ ಇಡೋದಕ್ಕೆ ಹೋಗುವಂತೆ ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಇನ್ನು ಅತ್ತೆ ರಾಗೋರಂತೂ ಹಾಗೆ ಹೀಗೆ ಹೂಗೆ ಅಂತ ಗೊತ್ತೇ ಇರುತ್ತಲ್ಲ, ಈ ರೀತಿ ತುಂಬ ಮಾತಾಡ್ತಾರೆ. ಸೊಸೆಯರ್ನೆಲ್ಲ ಕಾಲೆಳೆಯ ಅಂತ ಕೆಲಸ. ಇನ್ನು ನೋಡ್ತಾ ಇರ್ಬೋದು, ಅವರು ಅರಶಿನ ಕುಂಕುಮ ಎಲ್ರಿಗೂ ಕೊಟ್ಕೊತ ಬರ್ತಾ ಇದ್ದಾರೆ. ಇವ್ರ ಮನೆ ಮುಂದೆ ಅಂತೂ ಸಖತ್ತು ನೀರು ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀರು ವೇಸ್ಟ್ ಆಗ್ತಿದೆ ಅಂತ. ಎಷ್ಟು ಗಿಡಗಳನ್ನಾದರೂ ಬೆಳೆಸ್ಬೋದು ಈ ಥರ. ಈ ರೀತಿ ನೋಡ್ತಾ ಇರ್ಬೋದು ಇಟ್ಟಿದ್ದೀನಿ. ಇನ್ನು ಅದಾದ ನಂತರ ಒಬ್ಬರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಅಮ್ಮ. ದಾರನೆಲ್ಲ ಸುತ್ತಬಿಟ್ಟು ಕಟ್ಟು, ಹಂಗಾದರೆ ಬಿಗಿ ಇರುತ್ತೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಕಟ್ತಾ ಇದ್ದೀನಿ. ಇನ್ನು ಈ ಕಡೆ ನಿಂತಿರೋ ಅಂಥವ್ರು ನಮ್ಮ ಅತ್ತೆ, ಅವರೇ ಜಾಸ್ತಿ ಕಾಲೆಳಿತಾ ಇರೋದು ನನಗೆ ಕಾಮಿಡಿ ಮಾಡ್ತಾ. ಇನ್ನು ನನಗೂ ಕೂಡ ಅರಶಿನ ಕುಂಕುಮ ಇಟ್ಬಿಟ್ಟು ಹೋದರು. ಅವರು ನನಗಿಡೋದಕ್ಕೂ ಮುಂಚೆನೇ ಕೊಡೋಕ್ಕೆ ಮತ್ತು ಇವಾಗ ಮಧ್ಯ ಏನು ಬ್ಲೌಸ್ ಪೀಸ್ ಎಲ್ಲ ಇಟ್ಟಿದ್ದೀವೋ ಅಲ್ಲಿಗೆ ಎಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟೆ. ಇನ್ನು ವಿಭೂತಿ ಒಂದು ಇಡಬೇಕು, ಹೂವನ್ನು ಯಾವ ಥರ ಮುಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮತ್ತೆ ಬಂದು ಈ ಥರ ಸುತ್ತಬಿಡೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು. ಕನಕಾಂಬರ ಹೂವನ್ನ
ನೋಡ್ತಾ ಇರ್ಬೋದು ಸುತ್ತಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲನೂ ನೀರಿಗೆ ಹಾಕಿದ್ದೆ. ಆಮೇಲೆ ಅವರೆಲ್ರಿಗೂ ಇಟ್ಕೊಂಡು ಬರಲಿ, ಅದಾದ ನಂತರ ಇಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಕೊಡೋಕ್ಕೆ ಮತ್ತು ಈ ಮಧ್ಯೆ ಏನಿದೆ ಗಂಗಮ್ಮ ಕೊಡ ಅದಕ್ಕೆ ಎಲ್ಲದಕ್ಕೂ ಇಡೋಣ ಅಂತ ಇಡ್ತಾ ಇದ್ದೀನಿ ವಿಭೂತಿನ. ವಿಭೂತಿ ಎಲೆ ಅಡಿಕೆ ಎಷ್ಟು ಮಹತ್ವ ಇದೆ ಇದಕ್ಕೆ. ಇದಿಲ್ಲದೇ ಯಾವುದೇ ಥರ ಪೂಜೆನೂ ಕಂಪ್ಲೀಟೇ ಆಗಲ್ಲ. ನೋಡ್ತಾ ಇರ್ಬೋದು, ಯಾವುದೊಂದಕ್ಕೂ ಅರಿಶಿನ ಕುಂಕುಮ ಎಲೆ ಅಡಿಕೆ ವಿಭೂತಿ ಇರಲೇಬೇಕು. ಇನ್ನು ದೊಡ್ಡವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಎಲ್ಲ ಇಡ್ತಾ ಇದ್ದೀನಿ. ನಾನು ಬರೀ ಕೊಡೋಕ್ಕಷ್ಟೇ ಇಡಬೇಕು ಅಂತ ಹೋದೆ. ನಮ್ಮತ್ತೆ ಬಂದು ಈ ಥರ ಎಲ್ಲ ಇಡು ಸುತ್ತಾನು ಕೊಡೋಕ್ಕೆ ಅಂತ ಹೇಳಿದ್ರು. ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಇಟ್ಟೆ. ಇನ್ನು ಒಂಬಳೆ ಮುಡ್ಸೋಕೆ ಹೇಳಿದರು, ಹಂಗಾಗಿ ಇವಾಗ ಒಂಬಳೆ ಮುಡಿಸ್ತಾ ಇದ್ದೀನಿ. ನಮ್ಮತ್ತೆ ಬಂದು ಹೂವಿನ ಕಂಕಣ ಏನಿರುತ್ತೆ ಅದನ್ನ ಕಟ್ತಾ ಇದ್ದಾರೆ ಕೊಡೋಕ್ಕೆ. ನಾನು ಕೂಡ ವಿಡಿಯೋದಲ್ಲಿ ಚೆನ್ನಾಗಿ ಬರ್ಬೇಕು ಕಣೆ ಅಂತ ಹೇಳ್ತಾ ಇದ್ದಾರೆ. ಸರಿ ಅತ್ತೆ ಅಂತ ಹೇಳಿದೆ. ಇನ್ನು ಎಲ್ಲದಕ್ಕೂ ಈ ಥರ ಒಂಬಳೆನ ಮುಡಿಸ್ತಾ ಇದ್ದೀನಿ. ಇನ್ನು ವೇದ ಪಾಪು ಕೂಡ ನನ್ನ ಜೊತೆನೇ ಹೊರಟು ಬಂದಿದ್ದ. ನಾನು ಕೂಡ ಬರ್ತೀನಿ ಅಮ್ಮ ಅಂತ. ಅವ್ರ ದೊಡ್ಡಮ್ಮನ ನನ್ನನ್ನು ಬಿಟ್ಟು ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮನ ಕರ್ಕೊಂಡು ಹೋದರು. ಅವ್ರ ಜೊತೆ ಹಂಗೆ ಮನೆಗೆ ಹೋದ. ಅವನೆಲ್ಲಾದರೂ ಇದ್ದಿದ್ರೆ ನಾನು ಯಾವ ಕೆಲಸನೂ ಈ ಥರ ಬಂದು ಮುಂದೆ ಬಿದ್ದು ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗೆ ಆಟ ಮಾಡಿಬಿಡ್ತಾ ಇದ್ದ. ಅವನು ಕೂಡ ಹಿಂದೆನೇ ಇದ್ದು. ಇನ್ನು ನೋಡ್ತಾ ಇರ್ಬೋದು, ಇನ್ನೂ ಒಂದು ಕೊಡೋಕ್ಕೂ ಕೂಡ ಹೂವಿನ ಕಂಕಣ ಕಟ್ಟಿದ್ದೀವಿ. ಇವಾಗ ಗಂಗಮ್ಮನ ಕೊಡೋದ್ರ ಜೊತೆಗೆ ಇನ್ನು 2 ಕೊಡ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ. ಇನ್ನು ನಮ್ಮತ್ತೆ ನಮ್ಮ ಅಮ್ಮ ಕಂಟಿನ್ಯೂಸ್ ಆಗಿ ಅವ್ರದ್ದೇ ಎಲ್ಲ ಗಂಗಮ್ಮನ ಪೂಜೆ ಕೆಲಸ ಎಲ್ಲನೂ ಎಷ್ಟು ನೀಟಾಗಿ ಹಣೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಇನ್ನು ಪೂಜೆಗೆಲ್ಲ ಈ ಥರ ರೆಡಿ ಮಾಡಿದರೆ ಇನ್ನು ಪ್ರಸಾದಕ್ಕೋಸ್ಕರ ಒಳಗೆ ಮಂಡಕ್ಕಿ ಫಲಹಾರ ಮಾಡ್ತಾ ಇದ್ದಾರೆ. ಬೆಲ್ಲ, ಬಾಳೆಹಣ್ಣು ಮತ್ತು ಸ್ವಲ್ಪ ಕಾಯಿ ಎಲ್ಲ ಹಾಕ್ಬಿಟ್ಟು ಮಂಡಕ್ಕಿ ಫಲಹಾರ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ. ಪೂಜೆಗೋಸ್ಕರ ಇನ್ನು 2 ಕಾಯಿ ಮೊದಲಿಂಗಿತಿ ಕೈಯಲ್ಲೇ ಪೂಜೆ ಮಾಡಿಸೋವಂಥದ್ದು. ಇನ್ನು ನಮ್ಮ ಅತ್ತೆ ಬಂದುಬಿಟ್ಟು ಸ್ವಲ್ಪ ಕೈಯಲ್ಲಿ ಅಕ್ಷತೆ ಕೊಟ್ಬಿಟ್ಟು ಕೈಗೆ ಕಂಕಣ ಕಟ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಸರಿ, ಕಂಕಣ ಅಲ್ಲ, ಹೂವಿನ ಕಂಕಣ, ಎಲೆ ಕಂಕಣ ಅಲ್ಲ. ಇನ್ನು ನನಗೂ ಕೂಡ ಕಟ್ಟೆ ಅಂತ ಹೇಳಿದರು. ಹಂಗಾಗಿ ಅವ್ರ ಕೈಯಲ್ಲಿ ನಾನು ಸ್ವಲ್ಪ ಅಕ್ಷತೆ ಕೊಟ್ಬಿಟ್ಟು ನಾನು ಕೂಡ ಅವ್ರ ಕೈಗೆ ಕಟ್ತಾ ಇದ್ದೀನಿ. ಇದೇ ರೀತಿ ಒಂದು 9 ಜನ ಹೆಣ್ಮಕ್ಳು ಮುತ್ತೈದೆಯರೆಲ್ಲರಿಗೂ ಕಂಕಣ ಕಟ್ಟಬೇಕು. ಇವಾಗ ಮೊದಲಿಂಗಿತಿಗೂ ಕೂಡ ಕಟ್ಟಬೇಕು. ಫಸ್ಟ್ ನಾವೇ ಕಟ್ಕೊತಾ ಇದ್ದೀವಿ. ನಮ್ಮತ್ತೆ ನನಗೆ ಕಟ್ಟಿದ್ರಲ್ವ, ಹಾಗಾಗಿ ನೀನು ಹೋಗಿ ಕಟ್ಟು ಬಂದುಬಿಡು ಅಂತ ಹೇಳಿದ್ರು. ಸರಿ ಅತ್ತೆ ನಾನು ಕಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಹೋಗಿ ಫಸ್ಟು ಮೊದಲಿಂಗಿತಿ ಕಂಕಣ ಕಟ್ಟು, ನಾವೇ ಫಸ್ಟ್ ಕಟ್ಕೊಂಡಿದ್ದೀವಿ ಅಂತ ನಮ್ಮತ್ತೆ ನಗಾಡ್ತಾ ಇದ್ದಾರೆ. ಸರಿ ಅತ್ತೆ ಹೋಗಿ ಕಟ್ಬಿಡ್ತೀನಿ ಅಂತ ಹೇಳಿದೆ. ಇನ್ನು ಸ್ವಲ್ಪ ಪಾಪ ದಪ್ಪ ಇರೋದ್ರಿಂದ ಅತ್ತೆ ಕೈಲಿ ಎದ್ದೊಳೋದು ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಇನ್ನು ಅವರು ಅಕ್ಷತೆ ಕೊಟ್ಟಿದ್ದಲ್ಲ ಅವ್ರ ಕೈಯಲ್ಲಿ ಅದನ್ನು ಬೆಣಪ್ಪನಿಗೆ ಹಾಕಿದ್ರು. ಇನ್ನು ಸಗಣಿ ಉಳ್ಳೆ ಮಾಡಿದ್ದಾರೆ, ಅದನ್ನು ಕೂಡ ಶ್ರೇಷ್ಠ ಅಲ್ವಾ. ಹಾಗಾಗಿ ಇನ್ನು ಸ್ವಲ್ಪ ಕೆಂಡ ತರಕ್ಕೆ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಈ ಹೊಗೆಟು ಅಂತಾರಲ್ಲ ಅದನ್ನು ಕೂಡ ಹಾಕ್ತಾರೆ, ಸ್ವಲ್ಪ ಧೂಪನು. ಹಾಗಾಗಿ ಇನ್ನು ಮೊದಲಿಂಗಿತಿ ಅಂತೂ ಮೊದಲು ನಾವು ಎಂಗೇಜ್ಮೆಂಟಿಗೆ ಹೋದಾಗ ಸ್ವಲ್ಪ ದಪ್ಪ ಇದ್ದು, ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಲಿಮ್ ಅಂತ ನನಗೆ ಅನ್ನಿಸ್ತಾ ಇದ್ದಾಳೆ. ನೀವು ಯಾರಾದರೂ ಎಂಗೇಜ್ಮೆಂಟಿನ ವಿಡಿಯೋ ನೋಡಿದ್ರೆ ಹೇಳ್ರಿ, ಹೆಂಗಿದ್ಲು, ಯಾವಾಗ ಹೆಂಗಿದ್ಲು, ಇವಾಗ ಹೆಂಗಿದ್ದಾಳೆ ಅಂತ. ಇನ್ನು ನೋಡ್ತಾ ಇರ್ಬೋದು ಇಷ್ಟು ಜನ ನಾವೇ ಇದ್ದೀವಲ್ಲ ಅಂತ ನನಗಂತೂ ಇದೇ ಒಂದು ಆಶ್ಚರ್ಯ, ಎಷ್ಟೊಂದು ಜನ ಸೇರಿದ್ದೀವಿ ಅಂತ. ಇಲ್ಲಿ ಬೇರೆಯವರು ಅಂತ ಯಾರೂ ಇಲ್ಲ, ಎಲ್ಲ ನಮ್ಮವರೇನೆ, ನಮ್ಮ ಕುಲಸ್ಥರೇನೆ. ಏನೋ ಒಂಥರ ಜನ ನೋಡ್ದಂಗೆಲ್ಲ ಸಖತ್ತು ಖುಷಿ ಅನ್ನಿಸ್ತಾ ಇದೆ. ಇನ್ನು ಮೊದಲಿಂಗಿತಿ ಕೈಯಲ್ಲಿ ಫಸ್ಟ್ ಪೂಜೆ ಮಾಡಿಸಿ ಕಾಯಿ ಒಡಿಸಿ ನೋಡ್ತಾ ಇರ್ಬೋದು ಈ ರೀತಿ. ಕೈಯಲ್ಲಿ ನಾನು ಕಂಕಣ ಕಟ್ಟುವಾಗ ಅಕ್ಷತೆ ಕೊಟ್ಟಿದ್ನಲ್ಲ, ಬಂದು ಇವಾಗ ಅಕ್ಷತೆ ಹಾಕಿದ್ಲು. ಇನ್ನು ನಮ್ಮ ಅತ್ತೆ ಬಂದುಬಿಟ್ಟು ಈ ರೀತಿ ಪೂಜೆ ಮಾಡು, ಈ ಥರ ಹಚ್ಚು ಬಿಡು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ನೈಟ್ ಅಂತೂ ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ. ಹಿಂದೆ ಅಂದರೆ ಮೊದಲಿಂಗಿತಿ ಮಾಡ್ತಾರಲ್ಲ ಆ ವಿಡಿಯೋ ಮತ್ತು ಎದುರುಗಂಟ್ಗಳ ವಿಡಿಯೋ ಅವನ್ನೆಲ್ಲ ಹಾಕಬೇಕಾಗಿತ್ತು. ಬಟ್ ನನಗೆ ಹಾಕೋಕ್ಕಾಗಲಿಲ್ಲ, ನನ್ನ ಮೊಬೈಲ್ ಸರಿ ಇಲ್ಲದೆ ಇರೋದ್ರಿಂದ ನಾನಂತೂ ತುಂಬ ಸಫರ್ ಪಡ್ಕೊಂಡೆ. ಇನ್ನು ಧೂಪದ ಬತ್ತಿ ಇರುತ್ತಲ್ಲ ಅದನ್ನು ಕೂಡ ಹಚ್ಚಿದ್ದಾರೆ. ಮೊದಲಿಂಗಿತಿಗೂ ಕೂಡ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಇವಾಗ ಮೊದಲಿಂಗಿತಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮತ್ತೆ. ಮೊದಲಿಂಗಿತಿ ಜೋಡಿ ಯಾವ ಥರ ಇದೆ ಅಂತ ತಪ್ಪದೆ ಕಮೆಂಟಲ್ಲಿ ನೀವು ತಿಳಿಸ್ಲೇಬೇಕು. ಇನ್ನು ಇಲ್ಲಿಂದ ಮನೆಗೆ ಗಂಗಮ್ಮನ ಕೊಡ ಎಲ್ಲ ತಗೊಂಡು ಹೋದ್ಮೇಲೆ ಮೊದಲಿಂಗಪ್ಪನೇ ಪೂಜೆ ಮಾಡಿ ಕೊಡನೆಲ್ಲ ಇಳಿಸ್ಕೊಳ್ಳೋ ಅಂಥದ್ದು. ಇನ್ನು ಮೊದಲಿಂಗಿತಿ ಪೂಜೆ ಮಾಡಿದ್ಮೇಲೆ ಇವಳು ಹಿಂದೆ 9 ಜನ ಪೂಜೆ ಮಾಡಬೇಕು. ಯಾಕಂದರೆ ನಾವು ಕೂಡ ಎಲ್ಲ ತುಂಬ ಜನನೇ ಇದ್ದೀವಲ್ಲ, ಹಾಗಾಗಿ ಇನ್ನು ಇಲ್ಲಿಂದ ಹೋದ ತಕ್ಷಣ ಊರಿಗೆ ಹೊರಡ್ತಾರೆ. ಟೈಮ್ ಬಂದು ಇವಾಗ ಒಂದು 4 ಗಂಟೆ ಆಗಿದೆ, ಒಂದು 5:30 ಹಾಗೆ ಊರಿಗೆ ಎಲ್ಲರೂ ಹೋಗುವಂಥದ್ದು. ಇನ್ನು ಮೊದಲಿಂಗಿತಿನೇ 2 ಕಾಯಿನೂ ಓಡಿಸ್ಬೇಕು. ಹಂಗಾಗಿ ಮೊದಲಿಂಗಿತಿ ಕೈಯಲ್ಲೇ ನಮ್ಮ ಅತ್ತೆಯವರು 2 ಕಾಯಿನೂ ಓಡಿಸ್ತಾ ಇದ್ದಾರೆ. ಇನ್ನು ಇವತ್ತು ಮಧುರ ಕೂಡ ಹಾಸ್ಟೆಲಿಂದ ಬರೋ ಅಂಥ ದಿನ. ಯಾಕಪ್ಪ ಅಂದರೆ ನಾಳೆ ಮೊಹರಂ ಇದೆ. ಅಂದರೆ ಮೊಹರಂಗೂ ಒಂದಿನ ಮುಂಚೆನೇ ಮದುವೆ 3
ಮುಹೂರ್ತ ಎಲ್ಲ ಆಗಿತ್ತು. ಇನ್ನು ಇವಾಗ ಹೋಯ್ತಲ್ವ, ಆ ಆಟದಲ್ಲೂ ಕೂಡ ಒಂದು ಜೋಡಿ ಹೋಯ್ತು. ಮದುವೆ ಆಗಿರೋ ಅಂಥ ಹುಡುಗ ಹುಡುಗಿ ನಿನ್ನೆನೆ ನಮ್ಮೂರನ್ನೇ ಅವ್ರದ್ದು, ನಿನ್ನೆ ಕೂಡ ಅವ್ರದ್ದು ಮುಹೂರ್ತ ಆಯಿತು. ಹಂಗಾಗಿ ಅವರನ್ನು ನೋಡಿ ಎಲ್ಲರೂ ಅವ್ರ ಜೋಡಿನೂ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ಗಾಳಿ ಅಂತೂ ಸಖತ್ತು ಗಾಳಿ, ನೋಡ್ತಾ ಇರ್ಬೋದು. ಸೀರೆ ಆಗಿರ್ಬೋದು, ಈ ಕೂದಲಾಗಿರ್ಬೋದು ನಿಂತಲ್ಲೇ ನಿಲ್ತಾ ಇಲ್ಲ, ಆ ಥರ. ನಮ್ಮ ಕಡೆ ಬಯಲು ಸೀಮೆ ಆಗಿರೋದ್ರಿಂದ ಗಾಳಿಗೆ ತಡ್ಕೊಳಕ್ಕೆ ಆಗಲ್ಲ, ಹಂಗೆ ಮನುಷ್ಯರನ್ನೇ ದಬ್ಕೊಂಡು ಹೋಗೋ ಥರ ಗಾಳಿ. ಇನ್ನು ಮದುವೆ ದಿನ ಅಂತಂದರೆ ಮೊದಲಿಂಗಿತರಿಗಂತೂ ತುಂಬ ಕಷ್ಟನೇ. ಯಾಕಂದರೆ ಅವರು ನಿಂತ್ಕೊಂಡೇ ಇರಬೇಕು, ಮತ್ತು ಭಾಳ ಹೊತ್ತು ಕೂತ್ಕೊಂಡೇ ಇರಬೇಕು. ಈ ರೀತಿ ಇವತ್ತೇ ಮುಹೂರ್ತ ಆಗಿರೋದ್ರಿಂದ ಪಾಪ ಹುಡುಗಿಗೆ ಸ್ವಲ್ಪ ಹೊತ್ತು ರೆಸ್ಟೇ ಇಲ್ಲ ಅನಿಸುತ್ತೆ. ಎಲ್ಲ ಶಾಸ್ತ್ರಗಳನ್ನು ಹಿಂದೆ ಆಗ್ತಾ ಇದೆಯಲ್ಲ, ಹಂಗಾಗಿ. ಇನ್ನು ಮೊದಲಿಗಿತ್ತಿ ಪೂಜೆ ಮಾಡಿದ ನಂತರ ನಾನು ಕೂಡ ಪೂಜೆ ಮಾಡಿದೆ. ಇನ್ನು ಬನ್ನಿ ನೀವು ಪೂಜೆ ಮಾಡಿ ಅಂತ ಎಲ್ಲರನ್ನೂ ಕರೆದು ಪೂಜೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ವೀಡಿಯೋಕ್ಕೆ ನಾಚ್ಕೊಳ್ಳೋ ಹೆಣ್ಮಕ್ಳು ಕೂಡ ಇರ್ತಾರಲ್ವ, ಹಂಗಾಗಿ ಬೇಗ ಬೇಗ ಎದ್ದು ಬರ್ತಾ ಇಲ್ಲ. ನೀವು ಬರ್ರಿ ಅಂತ ಕರೀತಾ ಇದ್ದೀನಿ. ಹಾಗೆಯೇ ನಮ್ಮ ಅಕ್ಕನ ಕೊನೆಗೆ ನಮ್ಮ ಅಕ್ಕನೇ ಎದ್ದು ಬಂದರು, ನೋಡ್ತಾ ಇರ್ಬೋದು. ಇವ್ರದ್ದು ಇಲ್ಲೇ ಊರಲ್ಲಿ ಇರೋವಂಥವ್ರು. ಇವಾಗ ಏನು ಇಲ್ಲಿ ಕೂತ್ಕೊಂಡೆಲ್ಲ ಪೂಜೆಗೆ ಅಣಿ ಮಾಡಿದ್ರಲ್ಲ, ಅವರು ರಿಲೇಷನ್, ಅಂದರೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಈ ರೀತಿ. ಇನ್ನು ಮೊದಲಿಂಗಿತಿನೂ ಸೇರಿ ಈ ಥರ 9 ಜನ ಎಲ್ಲ ಪೂಜೆ ಮಾಡಿದ ನಂತರ ಮೊದಲಿಂಗಿತಿಗೆ ಫಸ್ಟು ಒಡ್ಲು ತುಂಬೋದು ಅಂತ ಅಂತೀರಿ, ಮಡ್ಲು ತುಂಬೋದು, ಒಡ್ಲು ತುಂಬೋದು, ಈ ರೀತಿ ಎಲ್ಲ ಮೊದಲಿಂಗಿತಿಗೆ ತುಂಬಿಟ್ಟು ಅದಾದ ನಂತರ ಹೆಣ್ಮಕ್ಳಿಗೆ, ಅಂದರೆ ಮನೆ ಹೆಣ್ಮಕ್ಳು ಆಗೋವಂಥವ್ರು ಯಾರು ಇರ್ತಾರೆ ಅವ್ರಿಗೂ ಕೂಡ ಅವ್ರ ಜೊತೆ ಒಂದು 5 ಜನಕ್ಕೆ ಈ ರೀತಿ, ಒಂದು 8 ಜನಕ್ಕೆ, 9 ಜನಕ್ಕೆ ಈ ರೀತಿ ಮಡ್ಲು ತುಂಬೋ ಅಂಥದ್ದು. ಅದಾದಮೇಲೆ 9 ಜನದಲ್ಲಿ ಒಂದು ಮಾತ್ರ ಇಲ್ಲೇ ಬಿಡೋ ಅಂಥದ್ದು. ಇನ್ನು ನೋಡ್ತಾ ಇರ್ಬೋದು, ಇವರು ಬಂದು ನನಗೆ ಚಿಕ್ಕಮ್ಮ ಆಗಬೇಕು. ಇವಾಗ ಏನು ಮೊದಲಿಂಗಪ್ಪ ಇದ್ದಾರಲ್ಲ ಹುಡುಗ, ಅವರ ಅತ್ತೆ ಇವಾಗ ಪೂಜೆ ಮಾಡ್ತಾ ಇರೋ ಅಂಥವ್ರು. ಮತ್ತು ನಮ್ಮ ಅವನ ಹೆಂಡ್ತಿ ಅಂತ ಏನು ಹೇಳಿದೆ, ಇದು ಮನೆ ಇದೆಲ್ಲ ಇವ್ರದ್ದೇನೆ, ಅಂದರೆ ನಮ್ಮ ಅಕ್ಕರ್ದೇನೆ ಈ ಮನೆ. ಎಲ್ಲ ಅಕ್ಕ ತಂಗಿಯರು, ಇವರೇ ನಮ್ಮ ಅಕ್ಕ, ನಮ್ಮ ಮಾವನ ಹೆಂಡ್ತಿ, ಅವ್ರ ಚಿಕ್ಕಮ್ಮ ಇವಾಗ ಪೂಜೆ ಮಾಡಿ ಹೋದಂಥವ್ರು. ಇನ್ನು ಇವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರಲ್ವ, ನನಗೆ ಚಿಕ್ಕಮ್ಮ ಆಂಟಿ ಆಗಬೇಕಂತ ಹೇಳಿದ್ನಲ್ಲ ಅವರು. ಈ ರೀತಿ ಎಲ್ಲ ನಮ್ಮವರೇನೆ, ಎಲ್ಲರೂ ಬಂದುಬಿಟ್ಟು ಒಬ್ಬೊಬ್ಬರೇ ಪೂಜೆ ಮಾಡಿದರು. ಇನ್ನು ತುಂಬ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಗಂಗಮ್ಮ ಪೂಜೆ ಎಲ್ಲ ಚೆನ್ನಾಗಿ ನೆರವೇರಿದೆ. ನೋಡ್ತಾ ಇರ್ಬೋದು ಎಷ್ಟು ಜನ ಮುತ್ತೈದೆಯರ ಆಶೀರ್ವಾದ ಎಷ್ಟು ಚೆನ್ನಾಗಿ ನೆರವೇರಿತು ಅಂತ. ಇನ್ನು ಹುಡುಗನ ಕಡೆಯವ್ರದ್ದೊಂದು, ಇನ್ನು ಹುಡುಗಿ ಕಡೆಯವ್ರದ್ದೊಂದು, ಇದು ಕಳಸ. ಹುಡುಗಿ ಕಡೆಯವರು ಹುಡುಗಿ ಕಡೆ ಕಳಸನ ತಗೊಂಡು ಹೋಗ್ತಾರೆ. ಇನ್ನು ಹುಡುಗನ ಕಡೆಯವ್ರದ್ದು ಹುಡುಗನ ಮನೆಯಲ್ಲಿರುತ್ತೆ. ಈ ಥರ ಕಳಸದ ಚೊಂಬು ಅಷ್ಟೇ, ಕೆಲವೊಬ್ಬರು ಮಾತ್ರನೇ ಹೂಡೋ ಅಂಥದ್ದು ಮದುವೆಗಳಲ್ಲಿ. ಇನ್ನು ಕೆಲವರು ಕಳಸ ನಾವು ಹೂಡಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ನಾವು ಕಳಸ ಹೂಡ್ತೀವಿ. ಕೆಲವೊಬ್ಬರು ಕಳಸ ಹೂಡಲ್ಲ, ಮತ್ತು ಕೆಲವೊಬ್ಬರು ಗಂಡಿನ ಕಡೆ ಕಳಸ ಹೂಡಿರ್ತಾರಲ್ವ, ಕೆಲವೊಬ್ಬರು ಹೆಣ್ಣಿನ ಕಡೆ ಕಳಸ ಹೂಡಿರಲ್ವಲ್ಲ. ಈ ಥರ ಕಳಸ ಮುಟ್ಟಲ್ಲ, ಕಳಸ ಬೆಳಗಲ್ಲ ಅಂತ ಹೇಳ್ತಾರೆ. ಮೊದಲಿಂಗತಿ ಮಾಡೋಕೆ ಹೋಗ್ತೀವಲ್ವ ಆವಾಗ. ಇನ್ನು ನಾನು ಬಂದು ಎಲ್ಲರದ್ದು ಪೂಜೆ ಎಲ್ಲ ಮುಗೀತು. ಇನ್ನು ಬನ್ನಿ ಹೆಣ್ಮಕ್ಳು ಮಡ್ಲು ತುಂಬ್ತೀನಿ ಅಂತ ಕರಿತಾ ಇದ್ದೀನಿ ಹೆಣ್ಮಕ್ಳಾಗೋ ಅಂಥವ್ರನ್ನ. ಇನ್ನು ಮದುವೆಲಾಗಿರ್ಬೋದು, ಗೃಹ ಪ್ರವೇಶದಲ್ಲಾಗಿರ್ಬೋದು, ಯಾವುದೇ ಶುಭ ಸಮಾರಂಭಗಳಿಗೆ ಹೆಣ್ಮಕ್ಳಿಗೆ ಫಸ್ಟ್ನೇ ಆದ್ಯತೆ ಅವ್ರವ್ರ ಮನೆ ಹೆಣ್ಮಕ್ಳಿಗೆ. ಹಂಗಾಗಿ ಎಲ್ಲೇ ಆದರೂ ಫಸ್ಟು ಪ್ರಿಫರೆನ್ಸು ಹೆಣ್ಮಕ್ಳಿಗೇನೆ ಅಲ್ವಾ, ಅದಕ್ಕೆ ಅನಿಸುತ್ತೆ ಎಲ್ಲಾದ್ರೂ ಫಸ್ಟ್ ಹೆಣ್ಮಕ್ಳನ್ನ ಕರೀರಿ ಅಂತಾರಲ್ಲ, ಹಂಗೆ ನಾನು ಕೂಡ ಅಷ್ಟೇ, ಬನ್ನಿ ಹೆಣ್ಮಕ್ಳೆಲ್ಲ ಬನ್ನಿ, ನಮ್ಮ ಮನೆ ಹೆಣ್ಮಕ್ಳೆಲ್ಲ ಅಂತ ಕರೀತಾ ಇದ್ದೀನಿ. ಕೆಲವೊಬ್ಬರು ಬಂದರು, ಕೆಲವೊಬ್ಬರು ಬರಲಿಲ್ಲ. ಫಸ್ಟು ಮೊದಲಿಂಗಿತ್ತಿಗಲ್ವ ಮಡ್ಲು ತುಂಬ ಅಂಥದ್ದು, ಒಂದು ಕರ್ಚೀಫು ಹಿಡ್ಕೊಂಡ್ಬಿಟ್ಟು ಕರ್ಚೀಫಿಗೆ ಅದರಲ್ಲೇ ತುಂಬಿಟ್ಟು ಆಮೇಲೆ ಇಟ್ಟು ಕಟ್ಟುವಂಥದ್ದು. ಹಂಗಾಗಿ ನನಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಕರ್ತಿದ್ದೀನಿ. ಅವ್ರಿಗೂ ಕೂಡ ಮಡ್ಲು ತುಂಬಬೇಕಲ್ವ, ಹಿಂಗೆ ಅವರು ಬಂದಿದ್ದಾರೆ. ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡೋದಾದರೆ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಅವರು ಮೊದಲಿಂಗಿತ್ತಿಗೆ ಮಡ್ಲು ತುಂಬಿದ್ನಲ್ಲ, ಅದು ವಿಡಿಯೋ ಚೆನ್ನಾಗಿ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಇನ್ನು ಹೆಣ್ಮಕ್ಳಿಗೆಲ್ಲ ಮಡ್ಲು ತುಂಬ್ತಾ ಇದ್ದೀನಿ. ಇವರು ಕೂಡ ಅಷ್ಟೇ, ಇವಾಗ ಮೊದಲಿಂಗಪ್ಪ ಇದ್ದಾರಲ್ಲ ಸೋದರ ಮಾವನ ಹೆಂಡ್ತಿ ಫಸ್ಟು ಬಂದವರು, ಅವರು ಕೂಡ ಅಷ್ಟೇ ಹುಡುಗನಿಗೆ ಅತ್ತೆ ಆಗಬೇಕು. ಹಾಗಾಗಿ ಹೆಣ್ಮಕ್ಳಿಗೆಲ್ಲ ಮಡ್ಲು ತುಂಬ್ತಾ ಇದ್ದೀನಿ. ಇವರು ಬಂದುಬಿಟ್ಟು ನಮ್ಮ ಅಣ್ಣನ ಹೆಂಡ್ತಿ, ಅತ್ತಿಗೆ ಸಖತ್ತು ಕಾಮಿಡಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಗ್ತಾ ಇದ್ದೀನಿ. ಇವತ್ತಿನ ಖುಷಿಗಂತೂ ಪಾರವೇ ಇಲ್ಲ, ಅಷ್ಟು ಖುಷಿಯಾಗಿ ಈ ಮದುವೆ ಸಮಾರಂಭನ ಆಚರಿಸ್ತಾ ಇದ್ದೀವಿ. ಇನ್ನು ನೋಡ್ತಾ ಇರ್ಬೋದು, ಇನ್ನೊಂದು ಬಾಕಿ ಇದೆ.
ಅಂದರೆ ಲಾಸ್ಟಲ್ಲಿ ಬಿಟ್ಟಿದ್ದೀವಿ. ಯಾಕಂದರೆ ಅದು ಗಂಗಮ್ಮನ ಪಾಲು ಅಂತ ಹೇಳ್ಬಿಟ್ಟು ಇವಾಗ 3 ಜನ ಇಲ್ಲ 4 ಜನಕ್ಕೇನೋ ಮಡಲು ತುಂಬಿದೆ ಅಂತ ಅನಿಸುತ್ತೆ. ಮೊದಲಿಂಗಿತ್ತಿ ಅಂತೂ ಫುಲ್ಲು ಟಯರ್ಡ್ ಆಗಿದ್ದಾರೆ. ಇನ್ನು ಫಲಹಾರ ಜೊತೆ ಸಿಗಣಿ ಟಮಟ ಎಲ್ಲ ಇರುತ್ತಲ್ವ, ಅದನ್ನು ಫಲಹಾರದಲ್ಲಿ ಕಲಿಸ್ತಾರೆ. ಹಾಗಾಗಿ ನಿಂತ್ಕೊಂಡಿದ್ದೀವಿ. ಇನ್ನು ಹೆಣ್ಮಕ್ಳು ಮೊದಲಿಂಗಿತ್ತಿ ಜೊತೆ ಚಿಕ್ಕಮ್ಮ ಆಗೋವಂಥವ್ರಿಗೆ ಅಂತೆ ಕೊಡನ ಒರೆಸೋವಂಥದ್ದು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಹಂಗಾಗಿ ಕಾದು ನಿಲ್ಲಿಸ್ಕೊಂಡಿದ್ದಾರೆ. ಅವರೇ ಬರಬೇಕು ಅಂತ ಹೇಳ್ಬಿಟ್ಟು ಇನ್ನು ಮೊದಲಿಂಗಪ್ಪನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮಕ್ಕ ಹೀಗೆ ಅಂತ ಎಲ್ಲ ಹೇಳಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಕೊಡೋಕ್ಕೆ ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಡಿಸ್ಬಿಟ್ಟು ಗಂಗೆ ತರ್ತಾರಲ್ವ, ಅದ್ರ ಸ್ವಲ್ಪ ಕಾಯಿನ ಎತ್ತಿಸ್ಬಿಟ್ಟು ಅದರಲ್ಲಿ ಒಂದು ಕಾಯನ್ನು ಕೂಡ ಹಾಕೋಕ್ಕೆ ಕಾಯಿನೂ ಕೂಡ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಕ್ಕ. ಇನ್ನು ಇದರಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಏನಪ್ಪ ಅಂತ ಹೇಳಿದರೆ ಅತ್ತೆ ಯಾರು ಆಗೋವಂಥವ್ರು ಒಂದು 3 ಥರದ್ದು ಓಕ್ಳಿ ಮಾಡಿ ಈ ಹುಡುಗಿಗೆ ತೆಗ್ದಾಕಿದ್ರು. ಅದು ಮಿಸ್ ಆಯಿತು, ಕ್ಷಮೆ ಇರಲಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ಕಾಯಿ ಒಡಿಸೋದಕ್ಕೆ ಪೂಜೆ ಮಾಡಿಬಿಟ್ಟು ಕಾಯಿ ಒಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ಈ ಹುಡುಗಿ ಜೊತೆ ನಮ್ಮ ಅಮ್ಮಂದರು ಅಂದರೆ ನಮ್ಮ ಮನೆಯರಿರಲ್ಲ ಅವರ ಅಕ್ಕ ಅಂದರು ಇಬ್ಬರು ಕೂಡ ಕೊಡ ಹೊತ್ಕೊಂಡಿದ್ದಾರೆ. ಫುಲ್ಲು ಕಾಮಿಡಿ. ನೀನು ನಿಮ್ಮ ಅತ್ತೆಯವ್ರಿಗೂ ಕೂಡ ಪೂಜೆ ಮಾಡಬೇಕು, ಅವ್ರ ಕೊಡನೂ ಈ ಥರ ಇಳಿಸ್ಕೋಬೇಕು ಅಂತ. ಇನ್ನು ಇದ್ರ ನಡುವೆ ಗಂಗಮ್ಮನ ಕೊಡ ಹೊತ್ಕೊಂಡು ಬಂದಿದ್ದಾರಲ್ಲ ಇವರು ಅವ್ರ ಅತ್ತೆಯರು, ಅವ್ರಿಗೂ ಕೂಡ ಪೂಜೆ ಮಾಡುವಂಥ ಹುಡುಗಂಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಚಿಕ್ಕಮ್ಮ ದೊಡ್ಡಮ್ಮ ಆಗೋರ ಅಂಥವ್ರು ಅವರಂತೂ ಫುಲ್ಲು ನಗ್ತಾ ಇದ್ದಾರೆ. ಕೊಡ ಹೊತ್ಕೊಂಡಿರೋರು ನಮಗೇನು ಬೇಡ, ನನ್ನ ಮಗಳಿಗೆ ಒಂದೇ ಪೂಜೆ ಸಾಕು ಅಂತ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ, ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವ್ಲಾಗ್ನಲ್ಲಿ ಇದೇ ಥರ ಜಾಸ್ತಿ ಇಂಥದ್ದೇ ಜಾತ್ರೆದು, ಫಂಕ್ಷನಿಂದು, ಮದುವೆದು, ನಾಮಕರಣ ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ. ದಯವಿಟ್ಟು ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.